ಹಲೋ ಎವ್ರಿವನ್, ವೆಲ್ಕಮ್ ಟು ದೇಸಿ ಈಟ್ ದೇಸಿ ಲವ್ ದೇಸಿ. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಟ್ರೆಡಿಷ್ನಲ್ ಫಿಶ್ ಕರಿನ ಮಾಡ್ತಾಯಿದ್ದೀನಿ. ಈ ಫಿಶ್ ಕರಿ ನಮ್ಮ ಮನೇಲಿ ರೆಗ್ಯುಲರಾಗಿ ಫಿಶ್ ಮಾಡಿದಾಗೆಲ್ಲ ನಾವು ಕಂಪಲ್ಸರಿ ಮಾಡೇ ಮಾಡ್ತೀವಿ, ಯಾಕಂದರೆ ಇದು ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಟೈಮ್ ವೇಸ್ಟ್ ಮಾಡದೆ ಲೆಟ್ ಸ್ಟಾರ್ಟ್ ದ ರೆಸಿಪಿ. ಮೊದಲಿಗೆ ಫಿಶ್ ಕರಿ ಮಾಡೋಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್: ಫಿಶ್, ಬೆಳ್ಳುಳ್ಳಿ, ಅಲ್ಲ, ಕೊಬ್ಬರಿ, ಜೀರಿಗೆ ಪುಡಿ, ಉಪ್ಪು, ಅರಿಶಿನ, ಖಾರದ ಪುಡಿ, ಎಣ್ಣೆ, ಧನಿಯಾ ಪುಡಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಕರಿಬೇವು ಹಾಗೆ ಹುಣಸೆಹಣ್ಣು. ಇಲ್ಲಿ ನಾನು 5 ಫಿಶ್ ಪೀಸಸ್ನ ತೊಗೊಂಡಿದ್ದೀನಿ. ಇದನ್ನು ನೀರಲ್ಲಿ ಹಾಕಿಡ್ತಾ ಇದ್ದೀನಿ. ತುಂಬ ಹೊತ್ತು ಹೊರಗಡೆ ಇಟ್ಟರೆ ನೀರಿಲ್ಲದೆ ಸ್ಮೆಲ್ ಬರುತ್ತೆ. ಸೊ ನೆಕ್ಸ್ಟ್ 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ. ಇದಕ್ಕೆ 1-2 ಇಂಚಷ್ಟು ಅಲ್ಲನ ಹಾಕಿ, ಆಮೇಲೆ 2-3 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕಿ. ಹಾಗೆ ನಿಮಗೊಂದು ಟಿಪ್ಸ್ ಹೇಳ್ತೀನಿ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋಬೇಕಾದ್ರೆ ಯಾವಾಗಲೂ ಬೆಳ್ಳುಳ್ಳಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇದ್ದರೆ ಫ್ಲೇವರ್ ಚೆನ್ನಾಗಿರುತ್ತೆ. ನೆಕ್ಸ್ಟ್ 20-25 ಗ್ರಾಮ್ಸ್ ಅಷ್ಟು ಕೊಬ್ಬರಿನ ತೊಗೊಳ್ಳಿ, ಅಂದರೆ 1 ಮುಷ್ಟಿಯಷ್ಟು ತೊಗೊಳ್ಳಿ ಸಾಕಾಗುತ್ತೆ. ಈಗ ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು. ಇದು ತರಿಯಾಗಿರಬಾರ್ದು, ಪೂರ್ತಿ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಇಲ್ಲಿ ನಾನು 15-20 ಗ್ರಾಮ್ಸ್ ಅಷ್ಟು ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ. 15-20 ಗ್ರಾಮ್ಸ್ ಅಂದರೆ 1 ಮುಷ್ಟಿಯಷ್ಟು ತೊಗೊಳ್ಳಿ. ಹಳೆ ಹುಣಸೆ ಹಣ್ಣು ಆಗಿದ್ದರೆ ಅದರಲ್ಲಿ ಹುಳಿ ಅಂಶ ಜಾಸ್ತಿ ಇರುತ್ತೆ, ಸೊ ಹಾಗಾಗಿ ಸ್ವಲ್ಪ ಕಡಿಮೆ ತೊಗೊಳ್ಳಿ. ಇದನ್ನು ನಾನು 1/2 an hour ಮುಂಚೆನೇ ನೆನೆ ಹಾಕಿದ್ದೆ. ಇನ್ ಕೇಸ್ ನೀವೇನಾದರೂ ನೆನೆ ಹಾಕೋದು ಮರ್ತೋಗಿದ್ದರೆ ನಿಮಗೊಂದು ಟಿಪ್ಸ್ ಹೇಳ್ತೀನಿ. ಹುಣಸೆ ಹಣ್ಣನ್ನು ನೆನೆ ಹಾಕಬೇಕಾದ್ರೆ ನೀವು ಸ್ವಲ್ಪ ನೀರನ್ನು ಬಿಸಿ ಮಾಡಿ ಹಾಕಿ, ಸೊ ಆವಾಗ ಅದು ಬೇಗ ನೆಂದು ಈಸಿಯಾಗಿ ನೀವು ಹುಣಸೆ ಹಣ್ಣಿನ ರಸನ ತೆಕ್ಕೋಬೋದು. ಈಗ ಒಂದು ಬೌಲ್ಗೆ ಹುಣಸೆ ಹಣ್ಣಿನ ರಸನ ಹಾಕಿ, ಆಮೇಲೆ ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಅಲ್ಲ, ಬೆಳ್ಳುಳ್ಳಿ, ಕೊತ್ತಂಬರಿ ಹಾಗೆ ಕೊಬ್ಬರಿ ಪೇಸ್ಟನ್ನು ಇದಕ್ಕೆ ಹಾಕಿ. ನೆಕ್ಸ್ಟ್ ಇದಕ್ಕೆ 5-6 ಸ್ಪೂನಷ್ಟು ಖಾರದ ಪುಡಿನ ಹಾಕಿ. ಆಮೇಲೆ 3/4 ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕಿ. ನೆಕ್ಸ್ಟ್ 2 ಸ್ಪೂನಷ್ಟು ಜೀರಿಗೆ ಪುಡಿನ ಹಾಕಿ. ಆಮೇಲೆ 3 ಸ್ಪೂನಷ್ಟು ಧನಿಯಾ ಪುಡಿನ ಹಾಕಿ. ಇದೆಲ್ಲದನ್ನು ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಮಿಕ್ಸ್ ಮಾಡ್ತಾ ನಿಮ್ಮ ಹತ್ರ ಒಂದು ಸ್ಪೆಷಲ್ ರಿಕ್ವೆಸ್ಟ್ನ ಮಾಡ್ಕೊತೀನಿ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ಆ್ಯಂಡ್ ನಿಮ್ಮ ಈ ಸಪೋರ್ಟಿಂದ ನನಗೆ ಇನ್ನೂ ಎಂಕರೇಜ್ಮೆಂಟ್ ಸಿಗುತ್ತೆ ಡಿಫ್ರೆಂಟ್ ವೆರೈಟೀಸ್ ಆಫ್ ರೆಸಿಪೀಸ್ನ ಮಾಡೋಕ್ಕೆ. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಓಕೆ, ಲೆಟ್ಸ್ ಕಂಟಿನ್ಯೂ. ಇದಕ್ಕೆ ನೀರು ಹಾಕ್ತಾ ಮಿಕ್ಸ್ ಮಾಡ್ತಾ ಹೋಗಿ. ತುಂಬ ಗಟ್ಟಿಗಿರಬಾರ್ದು, ಸ್ವಲ್ಪ ರನ್ನಿಂಗ್ ಕನ್ಸಿಸ್ಟೆನ್ಸಿ ಇರಬೇಕು. ಹಾಗಾಗಿ ನೀರು ಆ್ಯಡ್ ಮಾಡ್ತಾ ಮಿಕ್ಸ್ ಮಾಡಿ. ನೋಡಿ, ಇಷ್ಟಿದ್ರೆ ಸಾಕು. ಮಾಡಬೇಕಾದ್ರೆ ನೀರು ಇನ್ನೂ ಬೇಕಿದ್ದರೆ ನಾವು ಆ್ಯಡ್ ಮಾಡ್ಕೋಬೋದು. ಮಸಾಲ ಎಲ್ಲದನ್ನು ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಈಗ ನೆಕ್ಸ್ಟ್ ಸ್ವಲ್ಪ ಚಾಪಿಂಗ್ ಮಾಡ್ಕೊಳ್ಳೋಣ. ಈ ಮಸಾಲಾನ ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ, ಇಲ್ಲಿಗೆ 60% ವರ್ಕ್ ಆಗೋಗ್ಬಿಟ್ಟಿದೆ. ಈ ರೆಸಿಪಿಯಲ್ಲಿ ಮೇನ್ ಅಂದರೆ ಇವಾಗ ಮಸಾಲ ಏನು ನಾವೆಲ್ಲದನ್ನು ಮಿಕ್ಸ್ ಮಾಡ್ಕೊಂಡ್ವಲ್ಲ ಅದೇ. ಸೊ ಹಾಗಾಗಿ ಮೆಷರ್ಮೆಂಟ್ನ ಕರೆಕ್ಟಾಗಿ ಫಾಲೋ ಮಾಡಿ ಹಾಕಿ. ಈಗ ಒಂದು ಕಡಾಯಿಗೆ 4-5 ಸ್ಪೂನಷ್ಟು ಎಣ್ಣೆನ ಹಾಕಿ. ಇದಕ್ಕೆ ನಾನು 1 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ 2 ಕಡ್ಡಿಯಷ್ಟು ಕರಿಬೇವನ್ನ ತೊಗೊಳ್ಳಿ. ಈಗ ಕಾದಿರೋ ಎಣ್ಣೆಯಲ್ಲಿ ಫಸ್ಟ್ಗೆ ಕರಿಬೇವನ್ನ ಹಾಕಿ, ಆಮೇಲೆ ಇದಕ್ಕೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕಿ. ಸ್ವಲ್ಪ ಈ ಈರುಳ್ಳಿನ ಫ್ರೈ ಆಗಕ್ಕೆ ಬಿಡಿ. ಈರುಳ್ಳಿ ಫ್ರೈ ಆಗ್ತಿದ್ದಾಗೆ ಈಗ ಇದಕ್ಕೆ ನಾವು ಆಗಲೇ ಮಿಕ್ಸ್ ಮಾಡ್ಕೊಂಡಿರೋ ಎಲ್ಲ ಮಸಾಲಾನ ಹಾಕ್ಬಿಡೋಣ. ಇಲ್ಲಿಗೆ ನಮ್ಮದೊಂದು 80% ರೆಸಿಪಿ ಕಂಪ್ಲೀಟ್ ಆದಾಗೆ. ನೋಡಿದ್ರಲ್ಲ, ಫಿಶ್ ಕರಿ ಮಾಡ್ಕೊಳ್ಳೋದು ಎಷ್ಟು ಸಿಂಪಲ್ ಆ್ಯಂಡ್ ಈಸಿಯಾಗಿದೆ. ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ಆ್ಯಂಡ್ ಹೇಗಾಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ. ಟ್ರಸ್ಟ್ ಮೀ, ನಿಜವಾಗ್ಲೂ ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಪ್ಲೀಸ್ ಟ್ರೈ ಇಟ್. ಯಾಕೆಂದರೆ ಟೇಸ್ಟಿಯಾಗಿರೋ ರೆಸಿಪಿನ ಯಾವತ್ತೂ ಮಿಸ್ ಮಾಡ್ಕೋಬಾರ್ದು. ಮಸಾಲ ಹಾಕಿದ ನಂತರ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ತಕ್ಕಷ್ಟು ಉಪ್ಪನ್ನು ಹಾಕಿ. ಇಲ್ಲಿ ನಾನು ಕಲ್ಲು ಉಪ್ಪನ್ನು ತೊಗೊಂಡಿದ್ದೀನಿ, ರಾಕ್ ಸಾಲ್ಟ್. ಈಗ ಒಂದ್ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 5-10 ನಿಮಿಷ ಕುದಿಯಕ್ಕೆ ಬಿಡೋಣ. ಇದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಬೇಕು ಇದನ್ನು. ಸೊ ಲಿಡ್ ಹಾಕಿ 10 ನಿಮಿಷ ಬಿಡಿ. ಓಕೆ, 10 ನಿಮಿಷ ಆಯಿತು. ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಸ್ಟೆಪ್ ಅಂದರೆ ನೀವು ಮಸಾಲನ ಚೆನ್ನಾಗಿ ಕುದಿಸ್ಕೋಬೇಕು. ಅದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಕೊಂಡ್ರೇ ಟೇಸ್ಟ್ ಚೆನ್ನಾಗಾಗುತ್ತೆ. ಈಗ ಇದ್ರದ್ದು ಖಾರ ಉಪ್ಪು ಎಲ್ಲ ಕರೆಕ್ಟ್ ಆಗಿದ್ದೇನಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ. ಸ್ವಲ್ಪ ಉಪ್ಪು ಕಡಿಮೆ ಇದೆ, ಸೊ ನಾನು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ.
ಇದಕ್ಕೆ ನಾನು ಉಪ್ಪು ಖಾರನ ಚೆಕ್ ಮಾಡಿಕೊಂಡೆ, ಯಾಕಂದರೆ ಹುಣಸೆಹಣ್ಣು ಹುಳಿ ಹಾಕಿರ್ತೀವಲ್ಲ, ಆ ಹುಳಿ ಮುಂದೆ ಉಪ್ಪು ಖಾರ ಎಲ್ಲ ಸ್ವಲ್ಪ ಕಡಿಮೆ ಅನಿಸುತ್ತೆ ಒಂದೊಂದು ಸಲ. ಸೊ ಹಾಗಾಗಿ ಚೆಕ್ ಮಾಡಿಕೊಂಡು ಹಾಕ್ಕೊಳ್ಳಿ. ಈಗ ಇದ್ರದ್ದು ಕನ್ಸಿಸ್ಟೆನ್ಸಿ ಸ್ವಲ್ಪ ತಿಕ್ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ, ಒಂದು ಹಾಫ್ ಗ್ಲಾಸ್ ಅಷ್ಟು. ಈಗ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇದ್ರದ್ದು ಕನ್ಸಿಸ್ಟೆನ್ಸಿ ಹೀಗಿರಬೇಕು, ತುಂಬ ನೀರಿಗೆ ಮಾಡ್ಕೋಬೇಡಿ. ಈಗ ಒಂದು 2 ನಿಮಿಷ ಕುದಿಯೋಕ್ಕೆ ಬಿಡ್ತಾ ಇದ್ದೀನಿ. ನೋಡಿ, ಈಗ ಸೈಡಿಗೆಲ್ಲ ಹೇಗೆ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಸೊ ಮಸಾಲ ಎಲ್ಲ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ನೆಕ್ಸ್ಟ್ ಈಗ ಇದಕ್ಕೆ ನಾವು ಫಿಶ್ನ ಆ್ಯಡ್ ಮಾಡೋಣ. ನಾನು ಒಂದು 5 ಫಿಶ್ ಪೀಸಸ್ನ ತೊಗೊಂಡಿದ್ದೀನಿ. ನೀವು ಇನ್ನೊಂದು 2-3 ಎಕ್ಸ್ಟ್ರಾ ಬೇಕಾದರೆ ಹಾಕ್ಕೋಬೋದು. ಆ್ಯಂಡ್ ಆಲ್ಸೋ ಇದಕ್ಕೆ ನೀವು ಫಿಶ್ ಹೆಡ್ ಸಹ ಹಾಕ್ಬೋದು. ಫಿಶ್ ಹೆಡ್ ಹಾಕಿದರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಯು ಕ್ಯಾನ್ ಟ್ರೈ ಇಟ್. ಫಿಶ್ ಹಾಕಿದ ಮೇಲೆ ಒಂದು 2-3 ನಿಮಿಷ ಲಿಡ್ಡನ್ನು ಹಾಕಿ ಬಿಡಿ. ಸೊ ಫಿಶ್ ಬೆನೆಯೋಕ್ಕೆ ತುಂಬ ಹೊತ್ತು ಬೇಕಾಗಲ್ಲ, ಒಂದು 2-3 ನಿಮಿಷ ಆಗುತ್ತಷ್ಟೇ. ಇಲ್ಲ ಅಂದರೆ ಮ್ಯಾಕ್ಸಿಮಮ್ ಅಂದರೂ ಒಂದು 5 ನಿಮಿಷ ಬಿಡಿ ಸಾಕು. ಎಸ್, ಇದಾಗಿದೆ. ಈಗ ಇದನ್ನು ಮಿಕ್ಸ್ ಮಾಡಬೇಕು, ಬಟ್ ಸ್ಪೂನ್ನ ಯೂಸ್ ಮಾಡಬಾರ್ದು. ನೋಡಿ, ಕಡಾಯಿನ ಈ ಥರ ಸ್ವಲ್ಪ ತಿರುಗಿಸಿ ಸಾಕು. ಈ ಫಿಶ್ ಪೀಸಸ್ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ. ಸೊ ನೀವು ಹೇಗೆ ಬೇಕು ಹಾಗೆ ಮಿಕ್ಸ್ ಮಾಡಬಾರ್ದು. ಈ ಥರ ಜಸ್ಟ್ ಟರ್ನ್ ಮಾಡಿ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬೆಂದಿದೆ. ಓವರ್ ಕುಕ್ ಆಗಿ ಪೀಸಸ್ ಎಲ್ಲಿ ಮುರಿದು ಹೋಗಿಲ್ಲ, ಪರ್ಫೆಕ್ಟಾಗಿ ಆಗಿದೆ. ಸೊ ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಡಿಫ್ರೆಂಟ್ ವೀಡಿಯೋಸ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಫಿಶ್ ಕರಿ ವೈಟ್ ರೈಸ್ಗೆ ಪರ್ಫೆಕ್ಟ್ ಮ್ಯಾಚ್. ಸೊ ಈ ಫಿಶ್ ಕರಿನ ನೀವು ವೈಟ್ ರೈಸ್ ಜೊತೆನೇ ಟ್ರೈ ಮಾಡಿ, ಎಕ್ಸಲೆಂಟಾಗಿರುತ್ತೆ. ಆ್ಯಂಡ್ ಆಲ್ಸೋ ಇದು ಇನ್ನೂ ಟೇಸ್ಟಿ ಯಾವಾಗ ಅನಿಸುತ್ತೆ ಅಂದರೆ, ನೀವು ಮಾಡಿದ ತಕ್ಷಣ ತಿನ್ನಬಾರ್ದು. ಇದನ್ನು ಮಾಡಿದಾದಮೇಲೆ 1 ಅವರ್ ಬಿಟ್ಟು ತಿಂದರೆ ಇನ್ನೂ ಸಖತ್ತಾಗಿರುತ್ತೆ. ಹಾಗೆ ಫಿಶ್ ತಿನ್ನೋದ್ರಿಂದ ನಿಮಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಆ ಹೆಲ್ತ್ ಬೆನಿಫಿಟ್ಸ್ ಬಗ್ಗೆ ನಾನು ನಿಮಗೆ ಬಾಳೆಲೆ ಫಿಶ್ ಫ್ರೈ ರೆಸಿಪಿಯಲ್ಲಿ ಎಲ್ಲದನ್ನೂ ಶೇರ್ ಮಾಡಿದ್ದೀನಿ. ಯು ಕ್ಯಾನ್ ಸಿ ದೇರ್. ಆ್ಯಂಡ್ ಬಾಳೆಲೆ ಫಿಶ್ ಫ್ರೈ ಸಹ ಒಳ್ಳೆ ಟೇಸ್ಟಿಯಾದ ರೆಸಿಪಿ. ಸೊ ಡೋಂಟ್ ಮಿಸ್ ಇಟ್, ಪ್ಲೀಸ್ ವಾಚ್ ಇಟ್. ನೋಡಿದ್ರಲ್ಲ ಫಿಶ್ ಕರಿ ಮಾಡ್ಕೊಳ್ಳೋದು ಎಷ್ಟು ಈಸಿ ಅಂತ. ಸೊ ಟ್ರೈ ಮಾಡಿ. ಹಾಗೆ ಇವತ್ತಿನ ನಮ್ಮ ರೆಸಿಪಿ ರೆಡಿ. ಓಕೆ, 5 ನಿಮಿಷದೊಳಗೆ ಬೆಂದ್ಬಿಡುತ್ತಾ ಅಂತ ನಿಮ್ಗೆ ಡೌಟ್ ಇದ್ದರೆ ತೋರಿಸ್ತೀನಿ. ನೋಡಿ ಎಷ್ಟು ಪರ್ಫೆಕ್ಟಾಗಿದೆ. ಆ್ಯಂಡ್ ಆಲ್ಸೋ ಇದ್ರದ್ದು ಗ್ರೇವಿ ಸಹ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿದೆ. ಆ್ಯಂಡ್ ಫ್ಲೇವರ್ ಸಹ ತುಂಬ ಘಮ ಘಮ ಅಂತಿದೆ. ಆ್ಯಂಡ್ ಟೇಸ್ಟ್ ನೀವೇ ಟ್ರೈ ಮಾಡಿ, ಕಮೆಂಟ್ ಮಾಡಿ. ಓಕೆ ದೆನ್, ಸ್ಟೇ ಟ್ಯೂನ್, ಬಾಯ್.